ಅವಧಿ ಮೀರಿ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಬ್ರಹ್ಮಣ್ಯ ನಗರ ಠಾಣೆಗೆ ಹಾಜರಾಗಿದ್ದಾರೆ ನಟ ದರ್ಶನ್. ಇನ್ಸ್ಪೆಕ್ಟರ್ ಸುರೇಶ್ ಅವರಿಂದ ಖುದ್ದು ವಿಚಾರಣೆ ನಡೀತಾ ಇದೆ. ಸುಬ್ರಹ್ಮಣ್ಯ ನಗರ ಠಾಣೆಗೆ ಈಗಾಗಲೇ ಕಾಟೇರ ಟೀಮ್ ಹಾಜರಾಗಿದೆ. ಇನ್ಸ್ಪೆಕ್ಟರ್ ಸುರೇಶ್ ಅವರಿಂದ ಖುದ್ದು ವಿಚಾರಣೆ ನಡೀತಾ ಇರುವಂತದ್ದು. ನಟ ದರ್ಶನ್ ಜೊತೆ ಆಗಮಿಸಿದೆ ಕಾಟೇರ ಟೀಮ್. ರಾಕ್ಲೈನ್ ವೆಂಕಟೇಶ್, ನಟ ಅಭಿಷೇಕ್, ಡಾಲಿ ಧನಂಜಯ್, ಪ್ರಜ್ವಲ್, ತರ್ಣ್ ಸುಧೀರ್ ಹಾಜರಾಗಿದ್ದಾರೆ. ಈಗಾಗಲೇ ವಿಚಾರಣೆ ನಡೀತಾ ಇರುವಂತದ್ದು. ಪೊಲೀಸರ ಮುಂದೆ ಇನ್ನು 8 ಜನಕ್ಕೆ ಈಗ ನೋಟಿಸ್ ಜಾರಿಯಾಗಿತ್ತಲ್ಲ, ಅವರೆಲ್ಲರೂ ಕೂಡ ಈಗ ಬಂದಿರುವಂತದ್ದು. ವಿಚಾರಣೆ ಮಾಡ್ತಾ ಇದ್ದಾರೆ. 16 ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿದ್ರು ಪೊಲೀಸರು ಕೂಡ. ಈಗ ಆ ಎಲ್ಲ ಪ್ರಶ್ನೆಗಳಿಗೆ ಸೆಲೆಬ್ರಿಟಿಗಳು ಉತ್ತರ ಕೊಡೋದಕ್ಕೆ ಹಾಜರಾಗಿರುವಂತದ್ದು. ಈಗಾಗಲೇ ಮತ್ತೊಂದು ಕಡೆ ಸಾಕಷ್ಟು ಅಭಿಮಾನಿಗಳು ಕೂಡ ಆ ಪೊಲೀಸ್ ಸ್ಟೇಷನ್ ಮುಂದುಗಡೆ ಜಮಾವಣೆಯಾಗಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಸಾಕಷ್ಟು ನುಗ್ಗಲಿತ್ತು. ಪೊಲೀಸರಿಗೂ ಕೂಡ ಒಂದಿಷ್ಟು ಸವಾಲಾಗಿತ್ತು ಆ ಒಂದು ಸಂದರ್ಭ. ಯಾಕಂದ್ರೆ ಸಾಕಷ್ಟು ಅಭಿಮಾನಿಗಳು ಬಂದಿದ್ರು. ಮತ್ತೊಂದು ಕಡೆ ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗೋದೇ ಒಂದು ಸವಾಲಾಗಿತ್ತು. ಈಗ ಆಲ್ರೆಡಿ 8 ಜನರಿಗೆ ನೋಟಿಸ್ ಕೊಡಲಾಗಿತ್ತಲ್ಲ, ಅವರೆಲ್ಲರೂ ಕೂಡ ಬಂದಿದ್ದಾರೆ. ಈಗ ಇನ್ಸ್ಪೆಕ್ಟರ್ ಸುರೇಶ್ ಅವರಿಂದ ಖುದ್ದು ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ರಾಕ್ಲೈನ್ ವೆಂಕಟೇಶ್, ದರ್ಶನ್, ಹಾಗೆಯೇ ಅಭಿಷೇಕ್, ಅಂಬರೀಶ್, ಇನ್ನಿತರರು ಕೂಡ 8 ಜನ ಬಂದಿರುವಂತದ್ದು ನೀವು ಗಮನಿಸ್ತಾ ಇದ್ದೀರಾ. ನೀನಾಸಂ ಸತೀಶ್, ಡಾಲಿ ಧನಂಜಯ್ ಸೇರಿದಂತೆ ಎಲ್ಲರೂ ಕೂಡ ಈಗ ವಿಚಾರಣೆಗೆ ಆಗಮಿಸಿದ್ದಾರೆ. ಎಲ್ಲ ಆಯಾಮಗಳಲ್ಲಿ ಪ್ರಶ್ನೆ ಮಾಡೋದಕ್ಕೆ ಸುಬ್ರಹ್ಮಣ್ಯ ನಗರ ಪೊಲೀಸರು ಕೂಡ ತಯಾರಿ ಮಾಡಿಕೊಂಡಿದ್ರು. ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚುವರಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿತ್ತು. ನಟ ದರ್ಶನ್ ಬರ್ತಾ ಇದ್ದಂತೆ ಅಲ್ಲಿನ ಅಭಿಮಾನಿಗಳು ಫುಲ್ ಶಿಳ್ಳೆ ಚಪ್ಪಾಳೆ ಹೊಡಿತಾ ಇದ್ರು. ತಮ್ಮ ನೆಚ್ಚಿನ ನಟನನ್ನ ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ರು. ಕಾಂಪೌಂಡ್ ಏರಿ ಅಲ್ಲೆಲ್ಲ ಫುಲ್ ರೋಡ್ ಎಲ್ಲ ಜಾಮ್ ಆಗಿತ್ತು. ಸೊ ಅಲ್ಲಿ ಟ್ರಾಫಿಕ್ ಪೊಲೀಸರು ಕೂಡ ಇದ್ರು, ಒಂದಿಷ್ಟು ಟ್ರಾಫಿಕ್ ಅನ್ನ ನಿವಾರಣೆ ಮಾಡೋದಕ್ಕೆ. ಎಲ್ಲದರ ಮಧ್ಯೆ ಈಗ ಆಲ್ರೆಡಿ ಎಲ್ಲರೂ ಕೂಡ ಬಂದಿರುವಂತದ್ದು ವಿಚಾರಣೆಗೆ. ಈಗ ವಿಚಾರಣೆ ನಡೀತಾ ಇದೆ. ಕಾಟೇರ ಚಿತ್ರದ ಸಕ್ಸಸ್ ಪಾರ್ಟಿ ಏನಾಯ್ತಲ್ಲ, ಜೆಟ್ಲ್ಯಾಗ್ ನಲ್ಲಿ, ಬೆಂಗಳೂರಿನ ಜೆಟ್ಲ್ಯಾಗ್ ಪಬ್ ನಲ್ಲಿ ಈ ಒಂದು ಸಕ್ಸಸ್ ಪಾರ್ಟಿ ಆಗಿತ್ತು. ಆದ್ರೆ ಈ ಪಾರ್ಟಿ ಅವಧಿ ಮೀರಿ ಮುಂದೆ ಹೋಗಿತ್ತು. ಯಾಕಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಈಗೆಲ್ಲ ಯಾರಿಗೆಲ್ಲ ನೋಟಿಸ್ ಕೊಡಲಾಗಿತ್ತಲ್ಲ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಮತ್ತೊಂದು ಕಡೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ, ಮತ್ತೊಂದು ಕಡೆ ವಿಚಾರಣೆ ಕೂಡ ನಡೀತಾ ಇದೆ. ಸೊ ಯಾವೆಲ್ಲ ರೀತಿಯಾಗಿ ಪ್ರಶ್ನೆಗಳನ್ನ ಮಾಡಲಾಗ್ತಾ ಇದೆ, ಏನೆಲ್ಲ ಉತ್ತರಗಳು ಸಿಗ್ತಾ ಇದೆ ಅಲ್ಲಿಂದ? ಚೇತನ್, ಲೇಟ್ ನೈಟ್ ವರೆಗೂ ಕೂಡ ಜೆಟ್ಲಾಗ್ ಅನ್ನುವಂತ ಒಂದು ಪಬ್ ನಲ್ಲಿ ಪಾರ್ಟಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ನಗರದ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಿಂದ ಏನೊಂದು ನೋಟಿಸ್ ಅನ್ನ ಕೊಡಲಾಗಿತ್ತು ನಟ ದರ್ಶನ್ ಹಾಗೂ ಇತರರಿಗೆ. ಈ ಒಂದು ನೋಟಿಸ್ಗೆ ಸಂಬಂಧಪಟ್ಟಿರುವಂತಹ ಇದೀಗ ಹೇಳಿಕೆಯನ್ನು ದಾಖಲಿಸೋದಕ್ಕೆ ಪೊಲೀಸ್ ಠಾಣೆಗೆ ನಟ ದರ್ಶನ್ ಹಾಗೂ ಇತರರು ಬಂದಿರುವಂತದ್ದು. ಈಗ ಇಲ್ಲಿ ಸ್ಥಳದಲ್ಲಿರುವಂತಹ ವಾತಾವರಣ ಹೇಗಿದೆ ಅಂತಂದ್ರೆ, ಆ ನಟ ದರ್ಶನ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಅಭಿಮಾನಿಗಳು ಬಂದು ಸೇರಿರುವಂತಹ. ಹೀಗಾಗಿ ಡಾಕ್ಟರ್ ರಾಜ್ಕುಮಾರ್ ಮುಖ್ಯ ರಸ್ತೆ ಏನಿದೆ ಇದರಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಕೂಡ ಆಗಿರುವಂತಹ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗಬಹುದು. ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಇಲ್ಲಿ ಡಿ ಬಾಸ್ ಅನ್ನುವಂತ ಒಂದು ಜೈಕಾರವನ್ನ ಕೂಡ ಕೂಗ್ತಾ ಇರುವುದು. ಇದರ ಮಧ್ಯೆ ಒಂದು ಲಘುವಾಗಿರುವಂತಹ ಲಾಠಿ ಚಾರ್ಜ್ ಕೂಡ ಇಲ್ಲಿ ನಡೆಯಿತು. ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗಬಹುದು. ಇಲ್ಲಿ ಈ ಒಂದು ಅಭಿಮಾನಿಗಳನ್ನ ಹತೋಟಿಗೆ ತರೋದಕ್ಕೆ ಸಂಚಾರಿ ಪೊಲೀಸರು ಕೂಡ ಒಂದು ಏನು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಯಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿರುವ ಹಾಗೆ ಏನೊಂದು FIR ದಾಖಲಾಗಿದೆ. ಆ FIR ಗೆ ಸಂಬಂಧಪಟ್ಟಿರುವಂತೆ ಈ ಒಂದು 8 ಮಂದಿಯ ಒಂದು ಹೇಳಿಕೆಯನ್ನು ಕೂಡ ಪೊಲೀಸ್ ಸ್ಟೇಷನ್ ಒಳಭಾಗದಲ್ಲಿ ಪೊಲೀಸರು ಪಡಿತಾ ಇರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಯಾವ ರೀತಿಯಾಗಿರುವಂತಹ ಒಂದು ವಾತಾವರಣ ಇತ್ತು, ಮತ್ತೆ ಸಾಕ್ಷಿಗಳಿಗೆ, ವಿಟ್ನೆಸ್ ಗಳಿಗೆ ಯಾವ ರೀತಿಯಾಗಿರುವಂತಹ ಹೇಳಿಕೆಯನ್ನ ಹೇಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಚಾರ್ಜ್ ಶೀಟ್ಗೆ ಇನ್ಕ್ಲೂಡ್ ಮಾಡೋದಕ್ಕೆ ಇವರ ಹೇಳಿಕೆಯನ್ನ ಪಡಿತಾ ಇರುವಂತದ್ದು. ಆ ಒಂದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೇಳಿಕೆ ದಾಖಲಿಸಿದ ಬಳಿಕ ಅವರಿಗೆ ಒಂದು ಬುದ್ಧಿಮಾತನ್ನು ಹೇಳಿ, ಅಂದ್ರೆ ಸಮಾಜದಲ್ಲಿ ಒಂದು ಸಿನಿಮಾ ನಟರು ಅಂದ್ಮೇಲೆ ಅವ್ರಿಗೊಂದು ಜವಾಬ್ದಾರಿ ಇರುತ್ತೆ. ಮತ್ತೆ ಸಾಕಷ್ಟು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿ ಬಳಗವನ್ನು ಕೂಡ ಹೊಂದಿರುವುದರಿಂದ ಒಂದು ಕಿವಿಮಾತನ್ನು ಕೂಡ ಹೇಳಿ ಇಲ್ಲಿಂದ ಈ ಒಂದು ನಟ ದರ್ಶನ್ ಹಾಗೂ ಇತರರನ್ನ ಕಳಿಸಿಕೊಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗ ಸದ್ಯಕ್ಕೆ ಈ ಒಂದು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಒಂದು ರೀತಿಯ ಬಿಗಿ ವಾತಾವರಣ ಇರುವಂತದ್ದು. ಒಂದ್ ಕಡೆಯಿಂದ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡಬೇಕು, ಮತ್ತೊಂದು ಕಡೆಯಿಂದ ಇಲ್ಲಿ ಬಂದು ನೆರೆದಿರುವಂತಹ ಅಭಿಮಾನಿಗಳನ್ನು ಕೂಡ ಕಂಟ್ರೋಲ್
ಕಂಟ್ರೋಲ್ ಮಾಡ್ಕೋಬೇಕು ಅನ್ನುವಂತ ಒಂದು ಆ ಪ್ರಯತ್ನದಲ್ಲಿ ಇಲ್ಲಿನ ಕಾಕಿ ಇರುವಂತದ್ದು. ಚೇತನ್, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.